ನೆಕ್ಸ್ಟ್ ಬಿಕೆ ಹರಿಪ್ರಸಾದ್ಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಫಿಕ್ಸ್ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಬಿಕೆ ಹರಿಪ್ರಸಾದ್ ಅವರ ಪರವಾಗಿ ಸಿದ್ದರಾಮಯ್ಯನವರು ಭಾರಿ ಒತ್ತಡ ಹೇರ್ತಾ ಇದ್ದಾರಂತೆ. ಈಡಿಗ ಸಮುದಾಯದ ನಾಯಕನಿಗೆ ಪಟ್ಟ ಕಟ್ಟೋಕೆ ಬಿಗ್ ಪ್ಲಾನ್. ಹಿಂದುಳಿದ ವರ್ಗಕ್ಕೆ ಅಧ್ಯಕ್ಷ ಸ್ಥಾನ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಒತ್ತಡವನ್ನ ಹೇರ್ತಾ ಇದ್ದಾರೆ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ಸತೀಶ್ ಜಾರಕಿಹೊಳಿಗೆ ಟಕ್ಕರ್ ಕೊಡೋದಕ್ಕೆ ಬಿಕೆ ಹರಿಪ್ರಸಾದ್ ಅವರಿಗೆ ಪಟ್ಟ ಕಟ್ಟೋಕೆ ಮುಂದಾಗ್ತಾ ಇರೋದು ಸಿದ್ದರಾಮಯ್ಯನವರು. ಹಾಗಾಗಿ ಸಿದ್ದರಾಮಯ್ಯನವರ ಈ ನಡೆಯಿಂದ ಸತೀಶ್ ಜಾರಕಿಹೊಳಿ ಅವರಿಗೂ ಶಾಕು. ಅಧ್ಯಕ್ಷ ಸ್ಥಾನ ಗಿಟ್ಟಿಸಿಕೊಂಡು 2028ಕ್ಕೆ ಪ್ಲಾನ್ ಹಾಕಿದ್ರು ಸತೀಶ್ ಅವರು. 2028ಕ್ಕೆ ಮುಖ್ಯಮಂತ್ರಿ ಆಗೋ ಕನಸು ಕಂಡಿದ್ರು ಸತೀಶ್. ಆದರೆ ಸಿದ್ದರಾಮಯ್ಯನವರನ್ನ ಎದುರಾಕೊಂಡು ಕನಸು ಭಗ್ನವಾದಂತಾಗಿದೆ. ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ಕಾಂಗ್ರೆಸ್ ಒಳಗಿನ ಬೆಳವಣಿಗೆಗಳು. ಯಾಕೆಂದ್ರೆ ಹೈಕಮಾಂಡ್ ನಾಯಕರು ಸತೀಶ್ ಅವರಿಗೆ ಒಂದು ಆಫರ್ ಕೊಟ್ಟಿದ್ರು ಸಚಿವ ಸ್ಥಾನದ ಬಗ್ಗೆ. ಆಗ ಸತೀಶ್ ಜಾರಕಿಹೊಳಿ ಅವರು ಕೇಳಿದ್ದೇನು, ನನಗೆ ಕೆಪಿಸಿಸಿ ಹುದ್ದೆ ಮತ್ತು ಸಚಿವ ಸ್ಥಾನ ಎರಡೂ ಬೇಕು ಅಂತ ಕೇಳಿದ್ರು. ಆದರೆ ಅದು ಒಪ್ಪಲಿಲ್ಲ. ಎರಡರಲ್ಲಿ ಆದರೂ ಒಂದು ಅಷ್ಟೇನೆ. ಯಾಕೆಂದ್ರೆ ನಾವು ಮಣೆ ಹಾಕೋದು ಕೇವಲ ಒಂದೇ ಹುದ್ದೆ ಅಂತ. ಗಾಡಿಯಲ್ಲೇ ಇದ್ದೀನಿ, ಲೈವ್ ಇದೆ, ಓಕೆ ಕನೆಕ್ಟ್ ಮಾಡ್ತಾರೆ, ನಂಗೆ ಫೋನ್ ಮಾಡಿಸಿ. ಹಲೋ 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 ನೋಡಿ, ನಾನು ಹೇಳ್ತಾ ಇದ್ದೆ ಸತೀಶ್ ಜಾರಕಿಹೊಳಿ ಅವರಿಗೆ ಆಫರ್ ಕೊಟ್ಟಾಗ ನನಗೆ ಸಚಿವ ಸ್ಥಾನವೂ ಬೇಕು, ಕೆಪಿಸಿಸಿ ಸ್ಥಾನವೂ ಬೇಕು ಅಂತ ಹೇಳಿದ್ರು. ಅವಾಗ ಹೈಕಮಾಂಡ್ ನಾಯಕರು ಹೇಳಿದ್ದೇನು ಅಂತಂದ್ರೆ ಇಲ್ಲ, ಒಬ್ರಿಗೆ ಒಂದೇ ಹುದ್ದೆ ಅಂತ. ಫೈನ್, ಅಲ್ಲಿ ಕೊಡ್ಬೋದಾ? ಒಂದೆರಡು ನಿಮಿಷ. ಕೆಲವೇ ನಿಮಿಷಗಳಲ್ಲಿ ಡಿಕೆ ಶಿವಕುಮಾರ್ ಅವರ ಪದಗ್ರಹಣ ಕಾರ್ಯಕ್ರಮಕ್ಕೆ ಹಲವು ಗಣ್ಯರು ಆಗಮಿಸ್ತಾರೆ ಅನ್ನೋ ಮಾತು. ಅದೇ ನಿಟ್ಟಿನಲ್ಲಿ ಸಿದ್ಧತೆಗಳಾಗ್ತಾ ಇದ್ದಾವೆ, ವ್ಯವಸ್ಥೆಗಳಾಗ್ತಾ ಇದ್ದಾವೆ. ಜೊತೆಗೆ ಹಿರಿಯ ನಾಯಕರನ್ನ ಡಿಕೆ ಶಿವಕುಮಾರ್ ಅವರು ಒಂದ್ ಕಡೆ ಭೇಟಿ ಮಾಡ್ತಾ ಇದ್ರೆ, ಬಿಕೆ ಹರಿಪ್ರಸಾದ್ ಅವರನ್ನ ಸಿದ್ದರಾಮಯ್ಯನವರು ಭೇಟಿಯಾಗಿದ್ದ್ಯಾಕೆ ಅನ್ನೋ ಕುತೂಹಲಕ್ಕೆ ಈಗ ರೀಸನ್ ಸಿಗ್ತಾ ಇದೆ. ಯಾಕೆ ಅಂದ್ರೆ ಅಧ್ಯಕ್ಷ ಸ್ಥಾನ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಕೆ ಹರಿಪ್ರಸಾದ್ ಅವರಿಗೆ ಕೊಡಿಸುವಲ್ಲಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಮಟ್ಟದಲ್ಲಿ ಸರ್ಕಸ್ ನಡೆಸ್ತಾ ಇದ್ದಾರೆ ಅನ್ನೋ ಮಾತು. ಏನಕ್ಕೆ ಅವರ ಹೆಸರು, ಯಾಕೆ ಸತೀಶ್ ಜಾರಕಿಹೊಳಿ ಅವ್ರನ್ನ ಮಾಡಲಿಲ್ಲ ಅಂತಂದ್ರೆ, ಸತೀಶ್ ಜಾರಕಿಹೊಳಿ ಅವರು ಆಯ್ಕೆ ಮಾಡಿಕೊಂಡಿದ್ದು ಸಚಿವ ಸ್ಥಾನವನ್ನ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನಲ್ಲ. ಹಾಗಾಗಿ ಎರಡೂ ಹುದ್ದೆನೂ ಬೇಕು ಅನ್ನೋದಾದ್ರೆ ಕೊಡಲ್ಲ ಅನ್ನೋದಾಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪಟ್ಟು ಹಿಡಿದು ಕೂರ್ಬೋದಾಗಿತ್ತು. ಯಾಕೆ ಸಚಿವ ಸ್ಥಾನ ತಗೊಂಡ್ರು ಅನ್ನೋದು.